ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು, ಹುಲಿಕಲ್, ಸುಗ್ಗನಹಳ್ಳಿ, ಹೊನ್ನೂಡಿಕೆ ಭಾಗದ ವಿದ್ಯಾರ್ಥಿಗಳಿಗೆ ತುಮಕೂರಿಗೆ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜಿಗೆ ತೆರಳಲು ಕಳೆದ 4-5 ದಿನಗಳಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗುತ್ತಿದೆ ಎಂದು ಕಾಲೇಜಿನ ವಿದ್ಯಾರ್ಥಿಗಳು ದೂರುತ್ತಿದ್ದಾರೆ. ಕುದೂರು ಗ್ರಾಮದಿಂದ ತುಮಕೂರಿಗೆ ಪ್ರತಿದಿನ ಬೆಳಗ್ಗೆ 7:30ಕ್ಕೆ ಸರಿಯಾಗಿ ಹೊರಡುವ ಗ್ರಾಮೀಣ ಸಾರಿಗೆ ಬಸ್ನಲ್ಲಿ 90% ಕಾಲೇಜಿನ ವಿದ್ಯಾರ್ಥಿಗಳೇ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾರೆ. 7:30ಕ್ಕೆ ಕುದೂರಿನಿಂದ ಹೊರಡುವ ಗ್ರಾಮೀಣ ಸಾರಿಗೆ ಬಸ್ನಲ್ಲಿ ಹೊನ್ನೂಡಿಕೆ ತಲುಪುವ ಹೊತ್ತಿಗೆ ಬಸ್ನ ಒಳಭಾಗದಲ್ಲಿ ಸ್ಥಳಾವಕಾಶವೇ ಇರುವುದಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕುದೂರು ಗ್ರಾಮದಿಂದ 7 ಗಂಟೆ ಮತ್ತು 8 ಗಂಟೆಗೆ ಸರಿಯಾಗಿ 2 ಗ್ರಾಮೀಣ ಸಾರಿಗೆ ಬಸ್ನ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಈ ಭಾಗದ ವಿದ್ಯಾರ್ಥಿಗಳ ಕೋರಿಕೆಯಾಗಿದೆ. ಸರ್ 8 ಗಂಟೆ ಬಸ್ ಬರ್ತಿಲ್ಲ ಸರ್, ಅದು ಆಟೋಮೆಟಿಕ್ಕಾಗಿ 4 ದಿವಸದಿಂದ ಸ್ಟಾಪ್ ಮಾಡಿರೋದಕ್ಕೆ ಹುಡುಗರು ಇಲ್ಲಿಂದ ತುಮಕೂರುವರೆಗೂ ಅಂದರೆ ನಿಂತ್ಕೊಳೋತಾರಣ. ಬಸ್ ಪೂರ್ತಿ ರಶ್ ಆಗೋತಣ. ಮಂಗಳವಾರ ಒಬ್ಬ ಹುಡುಗ ರನ್ನಿಂಗಲ್ಲಿ ಬಸ್ಸಲ್ಲಿ ಬಿದ್ದಿದ್ದಣ. ರನ್ನಿಂಗಿಂದ ಹೋಗ್ಬೇಕಾರೆ ಇಲ್ಲಿಂದ ಬಿದ್ದಿದ್ದಣ ಡೋರಿಂದ. ನನ್ನ ಹೆಸರು ಜಾಫರ್ ಬಾಷಾ ಅಂತ, ನಾನು ಕುದೂರವನು. ನಮಗೆ ಪ್ರಾಬ್ಲಮ್ ಆಗಿರೋದು 8 ಗಂಟೆ ಬಸ್ಸು ಮಾಗಡಿಯಿಂದ ಬರೋದು, ಮಾಗಡಿ ಟು ತುಮಕೂರು ಬರೋದು, ರಾಮನಗರ ವಿಭಾಗ ಮಾಗಡಿ ಘಟಕದ ಸಾರಿಗೆ ಅದು ಸ್ಟಾಪ್ ಮಾಡವ್ರೆ. ಅದು ಸ್ಟಾಪ್ ಏನಕ್ಕಂತ ಮಾಡಿರೋದಾರಂದರೆ ಕಲೆಕ್ಷನ್ ಆಗ್ತಿಲ್ಲ ಅಂತ ಮಾಡವ್ರೆ. ಅದು ಕಲೆಕ್ಷನ್ ಆಗಿಲ್ಲ ಅಂದರೆ ಅದಲ್ಲ, ಇದು ಫುಲ್ ರಶ್ ಆಗುತ್ತೆ. ನಮ್ಮದು 7:15 ಗಾಡಿ ಪ್ರಾಬ್ಲಮ್. ನಮಗೆ ಮಾಗಡಿಯಿಂದ ಬರೋದು 8 ಗಂಟೆ ಕುದೂರಿಗೆ ಬಸ್ ಬರುತ್ತೆ. ಅದು ಬಸ್ ಬಂದರೆ ಸ್ಟೂಡೆಂಟ್ಸ್ಗೆಲ್ಲ ಒಳ್ಳೇದಾಗುತ್ತೆ. ಪ್ರಾಬ್ಲಮ್ ಅನ್ನೋದು ಸ್ವಲ್ಪ ದೂರ ಹೋಗುತ್ತೆ. ನನ್ನ ಹೆಸರು ಲಕ್ಷ್ಮಿ. ನಾನು ಡೈಲಿ 7:30 ಬಸ್ಸಿಗೆ ಬರ್ತೀನಿ. ಒಂದು 4 ಡೇಸಿಂದ 8 o'clock ಬಸ್ ಸ್ಟಾಪ್ ಮಾಡಿದ್ದಾರೆ. ಅದರಿಂದ 7:30 ಬಸ್ ತುಂಬ ರಶ್ ಆಗುತ್ತೆ. ನಮ್ಗೆ ಇಳಿಯೋಕ್ಕೂ ಆಗಲ್ಲ, ಹತ್ತಕ್ಕೂ ಆಗಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು 8 o'clock ಬಸ್ ಬಿಡಲೇಬೇಕು ನಮಗೆ.